चुनाव आयोग को, चुनाव आयोग के सभी कर्मचारी भाई बहनों को, जो भी मतदान से जुड़े प्रक्रिया के सारे कर्मी थे, साथ साथ विशेष तौर पर सुरक्षा बलों का भी मैं आज बहुत बहुत अभिनंदन करता हूं। भारत के लोकतंत्र की गरिमाओं को बनाए रखने में आप सबका योगदान इतिहास हमेशा हमेशा याद रखेगा। And cheated, and this election commission is a BJP commission. I complained DO, I complained CEO West Bengal, even I sent all the SMS to Manoj Agarwal, but they are not doing anything. It's a immoral victory, not moral victory. Immorally, whatever election commission has done with the central forces and Prime Minister and Home Minister, it is totally illegal, and we will ask for counter mandate. It is look. आत्मीय H16 न्यूज अर्थात हे सीतारामगे स्वागत। ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್। ಮೋದಿ ಶಾರವ್ ಬಿಜೆಪಿ RSS ಅದ ಮುಖವಾಡ ಇವತ್ತು ಇಡೀ ರಾಷ್ಟ್ರವನ್ನು ವ್ಯಾಪಿಸಿದ ಒಂದು 5 ರಾಜ್ಯಗಳನ್ನು ಬಿಟ್ಟು। ನಿಮಗೆ ಗೊತ್ತದ ಯಾವ 5 ರಾಜ್ಯ ಅಂತೇಳಿ? ಕಾಂಗ್ರೆಸ್ 4, ತಮಿಳುನಾಡಿನ 1, 5। ಇವತ್ತು ವಿಜಯ್ ಆಯಿತು, ರಾಹುಲ್ ಗಾಂಧಿ ಆಯಿತು, ಜೊತೆಗೆ ಪಂಜಾಬ್ ಅಂದರೆ 6 ರಾಜ್ಯಗಳಿರ್ಬೋದು, ಇನ್ನೊಂದು 7, ಇನ್ನೊಂದು ನಮ್ಮ ಒಂದು ಏನಪ್ಪ ಅಂತಂದ್ರೆ ಪ್ರಾದೇಶಿಕ ಪಕ್ಷ। ಇವತ್ತನ್ನು ಬಿಟ್ಟು ಉಳಿದ ಕಡೆ ಎಲ್ಲ ಕಡೆನೂ ಇವತ್ತು ನಮ್ಮ ಮೋದಿ ಶಾ ಜೋಡಿ ಗೆದ್ದಿದೆ। ಹೆಚ್ಚು ಕಡಿಮೆ ಮಮತಾ ಬ್ಯಾನರ್ಜಿ ಅವರನ್ನು ಸೋಲಿಸಿದ ಮೇಲಂತೂ ವಿರೋಧ ಪಕ್ಷಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಅಡ್ಡಿಯಿಲ್ಲ, ಗೆದ್ದರು। ವಿರೋಧ ಆರೋಪ ಮಾಡಲಿ, ಆರೋಪ ಮಾಡೋದ್ರಲ್ಲಿ ತಪ್ಪಿಲ್ಲ, ಸುಳ್ಳು ಅಲ್ಲ ಅನ್ನಿಸ್ತದೆ ಅವ್ರು ಮಾಡುವ ಆರೋಪ। ಯಾಕಂದರೆ ಎಲ್ಲೆಲ್ಲಿ SIR ಆಯಿತು ಎಲ್ಲ ಕಡೆ 2024 ನಂತರದಲ್ಲೇ BJP ಗೆಲ್ತಾ ಬಂದದನ್ನು ಅಷ್ಟು ಸತ್ಯದ। ಹೀಗಾಗಿ BJP ಇವತ್ತು ಅನಭಿಷಿಕ್ತ ದೊರೆ ಈ ದೇಶವನ್ನು ಆಳುವಂಥದ್ದು। ನಿಶ್ಚಿತವಾಗಿಯೂ ಇದರ ಬಗ್ಗೆ ನಾವು ಹೆಮ್ಮೆನ ಪಡಬೇಕು, ಯಾಕಂದ್ರೆ ಚುನಾವಣೆಗಳನ್ನು ಯಾವ ರೀತಿಯಾಗಿ ಗೆಲ್ಲಬೇಕು ಅನ್ನೋದನ್ನು ಇವತ್ತು ಮೋದಿ ಶಾ ಜೋಡಿಯಿಂದ ಕಲಿಯುವಂಥದ್ದು। ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ। ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ, ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ। ಈ ಗೆದ್ರೆ ಮುಗಿತಾ ಅನ್ನೋದೊಂದು ಇವತ್ತು ಹುಟ್ಟಿಕೊಂಡಂಥ ಮತ್ತೊಂದು ಪ್ರಶ್ನೆ। ಇವು ಒಂದು 4-5 ಗೆದ್ದು ಬಿಡಲೇವು ಎಲ್ಲ ಇದ್ದಂಥದ್ದು, ಏನು ತಪ್ಪಿಲ್ಲ, ಗೆಲ್ಲಿ। ಆದರೆ ಚುನಾವಣೆ ಗೆಲ್ಲೋದ್ರಿಂದ ಇಡೀ ದೇಶ ಸಮಸ್ಯೆ ಸಾಲ್ವ್ ಆಯಿತು ಅನ್ನೋದನ್ನು ಇವತ್ತು ಸ್ವತಃ ಮೋದಿ ಮತ್ತು ಶಾ ಅವರು ಹೇಳಬೇಕಾಗಿದೆ। ಎಲ್ಲರಿಗೂ ಪ್ರತಿ ವರ್ಷ 2 ಕೋಟಿ ಜನಕ್ಕೆ ಉದ್ಯೋಗ ಸಿಗ್ತಾ ಅನ್ನೋದಕ್ಕೆ ಇವತ್ತು ಉತ್ತರ ಅವ್ರು ಹುಡುಕಿಕೊಡಬೇಕಾಗಿದೆ। ಇವತ್ತು ಪ್ರತಿಯೊಬ್ಬ ಬಡವಗ 15 ಲಕ್ಷ ರೂಪಾಯಿ ಬಂತ ಸಿಗ್ತಾ, ವಿದೇಶದ ಕಾಲಾಧನ್ ಕಪ್ಪು ಹಣ ದೇಶಕ್ಕೆ ಬತ್ತ, ವಿದೇಶಕ್ಕೆ ಹಾರಿ ಹೋದಂಥ ಅನೇಕ ಇಲ್ಲಿಯ ಕಾರ್ಪೊರೇಟ್ರು ಮರಳಿ ಭಾರತಕ್ಕೆ ಬಂದ್ರೆ ಎಲ್ಲ ಆಸ್ತಿ ತಂದ್ರೆ, ಅದೇ ಕಾಲಕ್ಕೆ ಈಗಾಗಲೇ ಆರಂಭದಲ್ಲಿ ಹೇಳಿದಂಗೆ ಎಲ್ಲರಿಗೂ ಉದ್ಯೋಗ 2 ಕೋಟಿ ಪ್ರತಿ ವರ್ಷ ಅಂತ ಹೇಳಿದರು। ಇವತ್ತು 12 ವರ್ಷ ಆಯಿತು, 24 ಕೋಟಿ ಜನಕ್ಕೆ ನಿಜವಾಗಿ ಉದ್ಯೋಗ ಸಿಗ್ತಾ। ಇದನ್ನು ಇವತ್ತು ಮೋದಿಯವ್ರು ಗೆಲ್ತಾ ಇದ್ದಾರೆ, ಅದ್ರ ಬಗ್ಗೆ 2 ಮಾತಿಲ್ಲ। ಮೋದಿ ಶಾ ಅವರ ಜೋಡಿ ಗೆಲ್ತಾ ಇದೆ, ಹೆಂಗೆ ಗೆಲ್ತಾರ ಮಾತು ನಾವು ಹೇಳೋದಿಲ್ಲ, ಇವತ್ತು ಅವ್ರಿಗೆ ಬಿಟ್ಟಿದ್ದು। ಅವರು ಪ್ರಾಮಾಣಿಕವಾಗಿ ಗೆದ್ದಾರ ನಾವು ತಿಳ್ಕೊಳ್ಳೋಣ। ಆದರೆ ಅವರು ಕೊಟ್ಟಂಥ ಆಶ್ವಾಸನೆಗಳು ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ ವೆಸ್ಟ್ ಬೆಂಗಾಲ್ಗೆ ಸಾಕಷ್ಟು, ಪ್ರತಿ ರಾಜ್ಯಕ್ಕೂ ಸಾಕಷ್ಟು ಆಶ್ವಾಸನೆ ಕೊಡ್ತಾ ಬಂದಿದ್ದಾರೆ। ಸ್ಮಾರ್ಟ್ ಸಿಟಿ ಬಗ್ಗೆ, ಮತ್ತೊಂದ್ರ ಬಗ್ಗೆ, ಸ್ಮಾರ್ಟ್ ಹಳ್ಳಿ ಬಗ್ಗೆ 1, 2 ಅವುಗಳ ಲೆಕ್ಕಿಲ್ಲದಷ್ಟು ಅವೆಲ್ಲ ಆದ್ವೇನು, ಎಲ್ಲ ಯಶಸ್ವಿ ಆಗಿದ್ದಾವೇನು ಅಂತ ಮುಖ್ಯವಾಗಿ ಆಗಬೇಕಾಗಿ ಉದ್ಯೋಗ ಸೃಷ್ಟಿಯಾಗಿ ಎಲ್ಲರಿಗೂ ಉದ್ಯೋಗ ಸಿಗ್ತಾ ಅನ್ನೋದಕ್ಕೆ ಒಂದು ಉತ್ತರ ಅವರು ಕೊಡಬೇಕಾಗಿದೆ।
ಯಾಕಂದ್ರೆ ಹಿಂದಿನ ನಾಳೆ ದೊಡ್ಡದಾಗೋದನ್ನ ಇದು, ಇದರಲ್ಲಿ ಎರಡು ಮಾತಿಲ್ಲ. ಜನ ಅಂತೆ ರೋಷ ಹೋಗಿದ್ದಾರೆ ಬೆಲೆ ಏರಿಕೆಯಿಂದಾಗಿ, ಸಾಕಾಗ್ಯದ. ಹೌದಪ್ಪ, ಇದರಲ್ಲಿ ಯಾವುದು ಏನು ಮಾಡಿದಾರೆ, ಮತ್ತೊಂದ್ರೆ ಏನು ಮಾಡಿದಾರೆ. ಒಂದು ರೀತಿ ಕಾಂಗ್ರೆಸ್ಸನ್ನು ಬದಿಗೆ ಸರಿಸಿ ಮತ್ತು ಪ್ರಾದೇಶಿಕ ಪಕ್ಷಗಳಂತೆ ಈ ದೇಶದಿಂದ ಇಲ್ದಂಗೆ ಆಗಿ ಹೋಗ್ಬಿಟ್ಟು. ಮಮತಾ ಬ್ಯಾನರ್ಜಿ ಅವರಲ್ಲಿ ಒಂದಿಷ್ಟು ಗಟ್ಸ್ ಇತ್ತು, ಕೇಜ್ರಿವಾಲ್ರಲ್ಲಿ ಒಂದಿಷ್ಟು ಇತ್ತು. ಇವತ್ತು ಕೇಜ್ರಿವಾಲ್ರು, ಮಮತಾ ಬ್ಯಾನರ್ಜಿ, ಇನ್ನುಳಿದವ್ರಲ್ಲಿ ಅಂತ ಹೇಳ್ಕೊಳ್ಳಂತಿಲ್ಲ. ಅಖಿಲೇಶ್ ಯಾದವ್ ಆಗಿರ್ಬೋದು, ನಮ್ಮ ತೇಜಸ್ವಿ ಯಾದವ್ ಆಗಿರ್ಬೋದು, ನಿತೀಶ್ ಕುಮಾರ್ ಅಂತ ಮುಗಿದೋಗ್ಬಿಟ್ಟಿದೆ. ಆಟ ಮುಗಿಸಿ ಹೋಗ್ಬಿಟ್ರು ಅವ್ರು. ಆಟ ಗೀಟ ಮುಗೀತು, ನಿಮ್ಮ ಆಟಿಂಗ್ ಅಂತೇಳಿ ರಾಜ್ಯಸಭಾ ಸದಸ್ಯರಾಗಿ ಹೋಗ್ಬಿಟ್ರು ಅವ್ರದ್ದು ಮುಗೀತು. ಅಂದರೆ ನಾವು ಹೇಳೋದು ಉದ್ದೇಶ ಒಂದೇ ಇದೆ, ಪ್ರಾದೇಶಿಕ ಪಕ್ಷಗಳೆಲ್ಲ ಅದು ಉಳಿದಿದ್ದು ಇನ್ನು ಒಂದು 4-5 ಕಡೆ ಕಾಂಗ್ರೆಸ್, 4 ಕಡೆ ಕಾಂಗ್ರೆಸ್ ಅದ, ಇನ್ನೊಂದು ಕಡೆ ಮತ್ತೊಂದು ಕಡೆ ಒಂದು ಪಂಜಾಬ್, ಹೆಚ್ಚು ಕಡಿಮೆ 6 ರಾಜ್ಯಗಳು. ಅದ್ರ ಬಿಟ್ಟರೆ ಉಳಿದೆಲ್ಲ ಇವತ್ತು BJP ಮಯ ಅಥವಾ NDA ಮಯ. ನಾವು ಕೇಳೋದಿಷ್ಟ, ಈ ಎಲ್ಲ NDA ರಾಜ್ಯಗಳು ನಿಜವಾಗಿಯೂ ನೀವು ಹಿಂದುತ್ವವಾದನ ಮಾಡ್ತಾಯಿದ್ರಿ, ಭಾಳ ಸಂತೋಷ ಮಾಡಿರಿ. ಎಲ್ಲ ಹಿಂದೂ ಮಕ್ಕಳಿಗೆ, ಯುವಕರಿಗೆ ಉದ್ಯೋಗಗಳು ಸಿಕ್ಕುವ ಅನ್ನೋದಕ್ಕೆ ಇವತ್ತು ಉತ್ತರ ಕೊಡ್ರಿ ಅಂತ. ಅಥವಾ ಮುಂದಿನ ಎಲ್ಲ ಕಡೆ ನಾವು ಕೊಡ್ತೀವಿ, ಉದ್ಯೋಗ ಕೊಡ್ತೀವಿ, ಮಾಡ್ತೀವಿ ಘೋಷಣೆ ಅಂತ ಸಾಕಷ್ಟು ಮಾಡಿದ್ರಿ. ನಿಮ್ಮ ಮ್ಯಾನಿಫೆಸ್ಟೋ ಸಾಕಷ್ಟು ಇದ್ದಾವೆ. ಅವುಗಳಿಗೆ ಉತ್ತರ ಹುಡುಕುವಂಥ ಕೆಲಸ ಇವತ್ತು ಆಗಲಿ ಅಂತ. ಇದನ್ನು ಎಲ್ಲಿವರೆಗೆ ಸಹನ ಮಾಡ್ಬೋದು ಜನ? ಎಲ್ಲರಿಗೂ ಸಹನದ ಒಂದು ಮಿತಿ ಇರ್ತದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಅಂತ ನಿಮ್ಗೆ 240 ಸೀಟ್ ಕೊಟ್ಟಿದ್ದಾರೆ ಜನ. ನಿಮ್ದು ಅಷ್ಟಪ್ಪ ಪರಿಸ್ಥಿತಿ ಅಂತ. ಆದರೂ ತಾವು NDA ಮಾಡಿಕೊಂಡು ಅಧಿಕಾರ ಹೇಳಿದ್ರೆ NDA ಎಲ್ಲ ಮಾಡಿರಿ, ಅದು ಅವಕಾಶ ಇತ್ತು ಸಂವಿಧಾನದಲ್ಲಿ. ಅದನ್ನು ಪಡ್ಕೊಂಡು ಇವತ್ತು ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಆಗ್ತದೇನು ಅಂತ ಅನ್ನೋದಕ್ಕೆ ಉತ್ತರ ಹುಡುಕಬೇಕಾಗಿದೆ. ಎಲ್ಲರಿಗೂ ಸ್ವಚ್ಛ ನೀರು ಕೊಡಲಿಕ್ಕೆ ಆಗ್ತದನ? ಜಲ್ ಜೀವನ್ ಅಂತ ಹೇಳ್ತೀರಿ, ಮತ್ತೊಂದು ಹೇಳ್ತೀರಿ, ಮುಗಿದು ಹೇಳ್ತೀರಿ. ಇವತ್ತು ನೀವು ಅದನ್ನೆಲ್ಲ ಸರ್ವೆ ಮಾಡಿಸಿದ್ರೆ ನಿಮ್ಗೆ ಗೊತ್ತಾಗ್ತದೆ ಸ್ವಚ್ಛ ನೀರು ಎಲ್ಲರಿಗೂ ಸಿಕ್ಕದನ ಈ ದೇಶದಲ್ಲೇ. ಎಲ್ಲರಿಗೂ ಈ ದೇಶದಲ್ಲೇ ಪೂರ್ತಿಯಾಗಿ ಬಡತನ ಹೋಗಿಬಿಟ್ಟದನ. ನೀವು ಹೇಳ್ಬೋದು ಡೈಮೆನ್ಷನಲ್ ಪಾವರ್ಟಿ, ನಮ್ಮ ಪಾವರ್ಟಿ ಭಾಳ ಕಡಿಮೆ ಆಗದ. 25 ಕೋಟಿ ಜನರನ್ನು ಪಾವರ್ಟಿಯಿಂದ ಅಂದರೆ ಬಡತನದ ಹೊರಗೆ ತಂದೀವಿ ನಾವು. ನೀವು ಹೇಳ್ಬೋದು ಎಲ್ಲಿದ್ದಾರೆ ಅಂತಂದ್ರೆ ಅವು ಕಾಣದಂಥ ಪರಿಸ್ಥಿತಿ. ಅವೆಲ್ಲ ಸರ್ವೆ ಮಾಡಿದ್ರೆ ಸಿಗೋದೇ ಇಲ್ಲ. ಅವು ಎಲ್ಲಿ ಹೋದ್ರಪ್ಪ ಅವರು ಅನ್ನುವಂಥದ್ದು. ಸ್ಮಾರ್ಟ್ ಸಿಟಿ ಇಲ್ಲಿವರೆಗೆ ಹೌದಪ್ಪ, ಇದು ಸ್ಮಾರ್ಟ್ ಆಗ್ಯದ ಒಂದು ಸಿಟಿ ಅಂತ ಹೇಳಿದ್ರಿ. 100 ಸಿಟಿಗಳಲ್ಲಿ ಎಷ್ಟಾದವು ಹಳ್ಳಿಗಳು? ಪ್ರತಿಯೊಂದು MP ಕ್ಷೇತ್ರಕ್ಕೆ ಒಂದು ಹಳ್ಳಿಯನ್ನು ಮಾದರಿ ಗ್ರಾಮ ಮಾಡ್ತು ಅಂತ ಹೇಳಿದ್ರಿ. ಆಯಿತಾ? ಗಂಗಾ ನದಿ ಸ್ವಚ್ಛ ಆಯಿತಾ? ಇಲ್ಲಿವರೆಗೆ 12 ವರ್ಷ ಆಯಿತು. ಹೌದಪ್ಪ, ಕ್ಲೀನ್ ಆಗಿದೆ ಗಂಗಾ ನದಿ ಅನ್ನುವಂಥದ್ದು. ಅದನ್ನು ಎಲ್ಲರಿಗೂ ಇವತ್ತು ಶಿಕ್ಷಣ ಸಿಗ್ತಾ ಇದೆಯಾ? ಪೂರ್ತಿ ಎಲ್ಲ ಮಕ್ಕಳಿಗೆ ಇಲ್ಲ. ಇಷ್ಟ ಶಿಕ್ಷಣ ಸಿಕ್ಕಂಥ ಕಲ್ತಂಥ ಮಕ್ಕಳಿಗೆ ಉದ್ಯೋಗಗಳು ಸಿಗ್ತಾ ಇಲ್ಲ. ಇನ್ನು ಬಡ ಮಕ್ಕಳಂತೆ ಪ್ರೊಫೆಷನಲ್ ಕೋರ್ಸ್ ಅಂತ ಕರಿತೀವಿ ನಾವು. ಇವತ್ತು MBBS, BEನೋ, ME MTech ಅಂತೀವಿ. ಇವುಗಳೊಬ್ಬ ಕೂಲಿಕಾರರ ಮಗ ಇವತ್ತು ಕಲೀಲಿಕ್ಕೆ ಸಾಧ್ಯ ಅದನ ಅನ್ನೋದಕ್ಕೆ ನೀವು ಉತ್ತರ ಕೊಡಬೇಕಾಗ್ಯದ. ಇವೆಲ್ಲರೂ ಇವತ್ತು ಮಾಡಬೇಕಾಯ್ತು. ಈಗೇನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಒಳ ನುಸುಳುಕೋರ ಬಗ್ಗೆ ಮಾತಾಡ್ತೀರಿ. 12 ವರ್ಷ ಆಯ್ತಲ್ರಿ, ಯಾಕೆ ಬರ್ತಾ ಇದ್ದಾರೆ ಒಳ ನುಸುಳುಕೋರು? ಇಲ್ಲಿವರೆಗೆ ಹಿಡಿದು ಹೊರಗೆ ಹಾಕ್ಬೇಕಾಯ್ತಲ್ಲ. ಅದಕ್ಕೆ ಎಷ್ಟು ಮಂದಿನ ಹೊರಗೆ ಹಾಕಿದ್ರಿ? ಈಗೇನು SIR ಮಾಡಿ ಒಳ ನುಸುಳುಕೋರು ಹೊರಗೆ ಹಾಕುವಂಥ ಪ್ರಯತ್ನ ಮಾಡಿದಿರಿ. ಪ್ರತಿಯೊಂದು ರಾಜ್ಯದಿಂದ ಈಗ ನೋಡ್ರಿ, ಉತ್ತರ ಪ್ರದೇಶದಲ್ಲಿ ಒಂದು ಬರೀ 2 ಕೋಟಿ ಆಗ್ತದೆ ಗೊತ್ತಿಲ್ಲ. ಅಲ್ಲಿಂದ ನೀವು SIR ಮಾಡಿ ಕಟ್ ಮಾಡಿ ಹೋಗ್ತೀರಿ. ಕರ್ನಾಟಕದಲ್ಲೂ ಆಗ್ತದೆ, ಎಲ್ಲ ಕಡೆ ಆಗ್ತವೆ. ಅಲ್ಲಿ ಆದ ಕ್ಷೇತ್ರಗಳಲ್ಲೇ BJP ಗೆಲ್ತದೆ, ಉಳಿದವರು ಸ್ವಲ್ಪ ಬೈತಾರೆ. ಇವತ್ತು ಅತ್ಯಂತ ಪ್ರಬಲ ಮತ್ತು ಅಷ್ಟೇ ಹೋರಾಟಗಾರ್ತಿ ಮಮತಾ ಬ್ಯಾನರ್ಜಿ ಅವರು ಸಹಿತ ಸುಣ್ಣಾಗಿಬಿಟ್ಟಿದ್ರು, ಕೈ ಇದ್ಬಿಟ್ರು. ಇದು ಸಿಟ್ಲ ಮಾತಾಡ್ತಿರ್ಬೋದು ಅವರು. ಆರಂಭದಲ್ಲಿ ಇಬ್ಬರು ಮಾತಾಡಿದಾರೆ. ಆದರೆ ಈಗ ನೀವು ಕೇಳಿದ್ರಿ ಕೂಡ. ನಾ ಯಾಕೆ ಮೊದಲು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಈ ಇಬ್ಬರ ಮಾತುಗಳನ್ನು ನೀವು ಗಮನಿಸಿದಾಗ ಇವತ್ತೇನೋ BJP ಗೆದ್ದದ. ನಮ್ಮ ಮೋದಿಯವರು ಒಳ್ಳೆಯ ಮಾತುಗಳು ಮಾತಾಡಿರ್ಬೋದು, 10 ವರ್ಷ ಹೋರಾಟ ಯಶಸ್ಸಾಯಿತು ಅಂತ ಹೇಳ್ಬೋದು, ಇದು ಗುಂಡಾವರ್ತಿ ಆಡಳಿತ ಮುಗಿದು ಹೋಯ್ತು ಅಂತ ಹೇಳ್ಬೋದು. ಎಲ್ಲರೂ ಆರೋಪ ಮಾಡ್ಬೋದಿಲ್ಲ ಅಂತಲ್ಲ. ಅದೇ ಕಾಲಕ್ಕೆ ಮಮತಾ ದೇವಿಯವರು ಆರೋಪ ನಿಮ್ಮ ಮೇಲೆ ಮಾಡ್ತಾ ಇದ್ದಾರೆ. SIR ತಂದ್ರಿ, ಮೋಸ ಮಾಡಿರಿ, EVM ಮೋಸ ಮಾಡಿರಿ, VVPAT ಪೂರ್ಣ ಕೊಡಲಿಲ್ಲ, 108 ಆರೋಪಗಳು ಅವರು ಮಾಡ್ತಾರೆ. ಅವು ಆರೋಪ ಪ್ರತ್ಯಾರೋಪ ಏನೂ ಇರಲಿ. ಇಲ್ಲಿ ನಾವಿಲ್ಲಿ ಹೇಳ್ಬೇಕಾಗಿದ್ದೇನಪ್ಪ ಅಂತಂದರೆ, ಇವತ್ತು ಮೋದಿ ಅವ್ರ ಒಂದು ದೊಡ್ಡ ಸವಾಲದ. ಗೆಲ್ರಿ, ಗೆಲ್ತಾ ಇದ್ರಿ, ಇನ್ನೂ ಗೆಲ್ತೀರಿ. ನೀವು ಉತ್ತರ ಪ್ರದೇಶ ಗೆಲ್ತೀರಿ, ಮೋಸ್ಟ್ಲಿ ಕರ್ನಾಟಕ ಸಹಿತ ಗೆಲ್ಬೋದೇನೋ. ಯಾಕಂದ್ರೆ ಅವ್ರು ಕೊಡೋ ಗ್ಯಾರಂಟಿಗೆ ನೀವು ಮತ್ತು ಗ್ಯಾರಂಟಿ 2 ಹೆಚ್ಚಳೆ ತೊಗೊಂಡು ತೊಗೋತೀರಿ ಅಂತ ಅನ್ನಿಸ್ತಾ ಇದೆ ಇವತ್ತೆಲ್ಲ ನೋಡಿದಾಗ. ಮಮತಾ ಬ್ಯಾನರ್ಜಿ ಅವರಷ್ಟು ಏನಪ್ಪ ಅಂದ್ರೆ ದಿಟ್ಟವಾಗಿ ಎಷ್ಟು ಹೋರಾಟ ಮಾಡಿದ್ರೆ ನೋಡ್ಬೇಕಾಗಿದೆ ಕರ್ನಾಟಕದ ಬಗ್ಗೆನೂ. ಯಾಕಂದ್ರೆ ಸಿದ್ದರಾಮಯ್ಯನವರು ಇದ್ದಾರೆ, ಅಲ್ಲಿ ಕರ್ನಾಟಕದಾಗ ಇರಲಿ. ಆದರೂ ಸಿದ್ದರಾಮಯ್ಯನವರು DK ಶಿವಕುಮಾರ್ ಎದುರಿಸ್ಬೋದೇನೋ. ಆದರೂ
ಅಲ್ಲೂ ಗ್ಯಾರಂಟಿಗಳನ್ನ ಮತ್ತೇನೋ ಕೊಡ್ತಾರೆ ಅಂತೇಳಿ ಅದನ್ನೂ ಗೆಲ್ಲಬಹುದು. ಅಲ್ಲಿ ಮತ್ತು ಜನ ಇದ್ದಾರೆ, ನಿಮ್ಮನ್ನು ಪ್ರೀತಿ ಮಾಡುವಂಥವ್ರು, ನಿಮ್ಮೆಲ್ಲ ವಿಶ್ವಾಸ ಇದ್ದಂಥವ್ರು ಅನೇಕರು ಇದ್ದಾರೆ. ಅಲ್ಲಿ ಯಡಿಯೂರಪ್ಪನವರು ಮತ್ತು ಇನ್ನುಳಿದವರು ಕೊಡೋದು ಮಾಡಬಹುದು. ಆದ್ರೆ ಇದೆಲ್ಲ ಮಾಡಿದ ಮೇಲೆ ನಾವು ಕೇಳೋದೇನಪ್ಪ ಅಂದ್ರೆ, ಪ್ರತಿ ವರ್ಷವೂ 2 ಕೋಟಿ ಉದ್ಯೋಗಗಳು ಸೃಷ್ಟಿ ಮಾಡೋ ಶಕ್ತಿ ಇವತ್ತಿಗೆ ಆದರೂ ಅದನ್ನ, ಅದಕ್ಕೆ ಏನು ಮಾಡ್ತಾ ಇದ್ದೀರಿ ಅಂತ ಇವತ್ತು ಯುವಕರು ಕೇಳ್ತಾ ಇದ್ದಾರೆ. ನೋಡಿರಿ, ಧಾರವಾಡದಲ್ಲಿ ಮೊನ್ನೆ ಯುವಕರು ಸ್ಟ್ರೈಕ್ ಮಾಡಿದರು ಕಾಂಗ್ರೆಸ್ ವಿರುದ್ಧ. ನೌಕರಿ ಕೊಡಿ, ನಮ್ಮ ನೌಕರಿ ಇಲ್ಲ, ಕರೀರಿ ಅಂತೇಳಿ. ಅಟ್ಲೀಸ್ಟ್ ಒಂದು 56,000 ವೋಟ್ಗಳು ಇದು ಹುದ್ದೆಗಳನ್ನ ಸೃಷ್ಟಿ ಮಾಡಿದರು. ಕರೀತಾರೆ ಕರ್ನಾಟಕ ಸರ್ಕಾರ, ಅವ್ರಿಗೆ ಉದ್ಯೋಗ ಕೊಡ್ತಾನೆ ಅಂತೇಳಿ. ಆ ರೀತಿಯಾಗಿ ನೀವು ಎಲ್ಲರಿಗೂ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಚರ್ಚೆ ಮಾಡಬೇಕಾಗಿದೆ. ಒಟ್ಟಾರೆಯಾಗಿ ಈಗ ಹೇಳೋದಿಷ್ಟ, ಗೆದ್ದಿದ್ದೀರಿ, ಅಧಿಕಾರ ಹಿಡಿದಿದ್ದೀರಿ, ಸಂತೋಷ, ಖುಷಿ ಪಡ್ರಿ. 1 ಬಿಟ್ಟು 2 ದಿವಸ ಬಿಟ್ಟು 4 ದಿವಸ. ಅದರ ನಂತರದಲ್ಲಿ ಆದರೂ ನೀವು ಕೊಟ್ಟಂಥ ಇಲ್ಲಿವರೆಗೆ ಕೊಟ್ಟಂಥ ಎಲ್ಲ ರಾಜ್ಯಗಳಿಗೆ, ದೇಶಕ್ಕೆ ಕೊಟ್ಟಂಥ ಆಶ್ವಾಸಗಳು, ಮ್ಯಾನಿಫೆಸ್ಟೋಗಳನ್ನು ಮುಂದಿಟ್ಟುಕೊಂಡು ಇನ್ನೂ ಏನಾಗಿಲ್ಲ, ಏನಾಗಬೇಕಾಗಿಲ್ಲ, ಆ ಕೆಲಸ ಮಾಡಲಿಕ್ಕೆ ಸಾಧ್ಯವ ಅನ್ನೋದನ್ನು ಪ್ರಾಮಾಣಿಕವಾಗಿ ವಿಚಾರ ಮಾಡಿ ಜನರ ಮುಂದೆ ಹೇಳುವಂಥ ಪ್ರಯತ್ನ ಮಾಡಿರಿ. ಇಲೆಕ್ಷನ್ ಗೆಲ್ಲುವ ಸಲುವಾಗಿ 108 ಸುಳ್ಳುಗಳನ್ನ ಹೇಳೋದ್ರಲ್ಲಿ ಏನರ್ತಿಲ್ಲ. 101 ಸುಳ್ಳು ಹೇಳಿ ಮದುವೆ ಮಾಡೋದ್ರಂತ, ಹಂಗೆ 101 ಸುಳ್ಳು ಹೇಳಿ ಅಧಿಕಾರ ಹಿಡಿಯೋದ್ರಂತ. ಸುಳ್ಳು ಹೇಳೋದ್ರಿಂದ ಆಗುವಂಥದ್ದು ಏನಿಲ್ಲ. ಇವತ್ತಿನ ನೀವು ಮುಚ್ಚಿ ಹಾಕ್ಬೋದು, ಅದನ್ನಿಲ್ಲಂತಲ್ಲ. ನಿಮ್ಮಲ್ಲಿ ಮೀಡಿಯಾ ಅದ, ನಿಮ್ಮಲ್ಲಿ ನ್ಯಾಯಾಂಗ ಅದ, ಎಲ್ಲನೂ ಹೆಚ್ಚು ನೋಡ್ತಾ ಇದ್ವಿ ನಾವು, ಎಲ್ಲನೂ ಸೋಲ್ತಾ ಇದ್ದಾವೆ. ಇವತ್ತಿನ ಎಲ್ಲ ಸ್ವಾಯತ್ತ ಸಂಸ್ಥೆಗಳು ನಿಮ್ಮ ಒಂದೇನಪ್ಪ ಅಂದ್ರೆ ಎಳುತ್ತಲೇ ಬಂದುಬಿಟ್ಟಿದ್ದಾವೆ. ಅದಕ್ಕಾಗಿ ನೀವು ಗೆಲ್ಲೋ ಕುದುರಿ, ಇದರಲ್ಲಿ 2 ಮಾತಿಲ್ಲ. ಆದರೆ ಇವರು ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಆಗ್ತದನ, ಎಲ್ಲರಿಗೂ ಬದುಕುವಂಥ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗ್ತದನ, ಇದನ್ನು ಉತ್ತರ ಕೊಡಬೇಕಾದ ಸಮಯಕ್ಕೆ ಬಂದದ. ಮೋದಿಯವರು ಮತ್ತು ಶಾರವರು ಈ ಒಂದು ವ್ಯವಸ್ಥೆಗೆ ಬದಲಾಯಿಸುವಂಥ ಏನಾದರೂ ಉತ್ತರ ಕೊಡ್ತಾರಾ, ಅಥವಾ ಏನಾದರೂ ಜಾದು ಮಾಡಿ ತೋರಿಸ್ತಾರ, ನೋಡೋಣ ಮುಂದಿನ ಏನಾಗ್ತದೆ. ಆದರೆ ಇಲ್ಲಿವರೆಗೆ 12 ವರ್ಷಗಳು ಏನಾಗಿಲ್ಲ. ಇನ್ನು ಮುಂದಿನ 2-3 ವರ್ಷ ಏನಾಗ್ಬೋದು, 2029ವರೆಗೆ ನೋಡೋಣ, ಅದನ್ನು ಏನಾಗ್ತದೆ. ಅಷ್ಟರೊಳಗೆ ವಿರೋಧ ಪಕ್ಷಗಳು ಇಲ್ದಂಗೆ ಆಗಿ ಹೋಗ್ಬಿಡ್ತಾವೆ, ಗೊತ್ತಿಲ್ಲ. ಯಾಕೆ ವಿರೋಧ ಪಕ್ಷ ಇಲ್ಲದ 1 ಪಾರ್ಟಿ ಸಿಸ್ಟಮ್ ಚೈನಾದಲ್ಲಿ ಆದಂಗೆ ಅದು ಬರ್ಬೋದೇನೋ, ಯಾರು ಬರಲು ಭವಿಷ್ಯದಲ್ಲಿ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಾರ್ದು. H16 ನ್ಯೂಸ್ ಅರ್ಥ ತಿಳಿಸಿದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಂ ಮಾಡಿ, ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.